ಪ್ರತಿ ದಿವಸ ಬೆಳಿಗ್ಗೆ ನೀವು ಪೇಪರ್ ಓದ್ತಿರ್ತೀರಿ, ಮೊಬೈಲ್ದಾಗ ನ್ಯೂಸ್ ಸ್ಕ್ರೋಲ್ ಮಾಡ್ತಿರ್ತೀರಿ. ಅವಾಗವಾಗ ಬ್ರೇಕಿಂಗ್ ನ್ಯೂಸ್ ಬರ್ತಿರ್ತಾವ. ರಾತ್ರಿ 9 ಗಂಟೆಗೆ ನ್ಯಾಷನಲ್ ಟಿವಿ ಸ್ವಿಚ್ ಆನ್ ಮಾಡ್ತೀರಿ. ಹಿಂಗ ಒಂದಲ್ಲ ಒಂಥರ ನಿಮ್ಗೆ ನ್ಯೂಸು ಕಂಟಿನ್ಯೂಸ್ ಬರ್ಕೋತಾ ಇರ್ತದ. ಒಂದ್ ದಿವಸ ನೀವು ನ್ಯೂಸ್ ನೋಡ್ಲಿಲ್ಲ ಅಂತಂದ್ರ ಅಥವಾ ನ್ಯೂಸ್ ಬಗ್ಗೆ ಅಪ್ಡೇಟೆಡ್ ಇರ್ಲಿಲ್ಲ ಅಂತ ಹೇಳಿದ್ರೆ, ಬ್ಯಾರೆದವ್ರು ಯಾರಾದ್ರೂ ನಿಮ್ಗೆ ಆ ನ್ಯೂಸ್ ಬಗ್ಗೆ ಹೇಳಿದ್ರೆ ಫೋಮೋ ಆಗ್ತದ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸಮಥಿಂಗ್ ಅಂತ ಹೇಳ್ತಾರಲ್ಲ, ನಮಗ ಜಗತ್ತಿನ ಆಗು ಹೋಗುಗಳು ಗೊತ್ತಿಲ್ಲ, ನಾವೇನೋ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ಆದ್ರೆ ಅದಕ್ಕಿಂತ ಮುಂಚೆ ಈ ನ್ಯೂಸ್ ಗಳನ್ನ ನಿಮ್ ಹತ್ರ ಯಾರು ತಲುಪಿಸ್ತಾರ? ಈ ನ್ಯೂಸ್ಗಳು ಹೆಂಗಿರ್ತಾವ ಅಂತಂದ್ರ, ಸರ್ಕಾರಗಳು ಚೇಂಜ್ ಆಗ್ತಿರ್ತಾವ, ಮಾರ್ಕೆಟ್ ಬದಲಾಗ್ತದ, ಭಾರತ ವರ್ಲ್ಡ್ ಕಪ್ ಕ್ರಿಕೆಟ್ ಗೆಲ್ತದ, ಇನ್ನು ಏನೋ ಬೇರೆ ಬೇರೆ ಸಣ್ಣ ಪುಟ್ಟ ಅಥವಾ ದೊಡ್ಡ ದೊಡ್ಡ ನ್ಯೂಸ್ಗಳು. ಇವೆಲ್ಲ ನ್ಯೂಸ್ ಅನ್ನ ನಮ್ಮ ಹತ್ರ ತಲುಪಿಸುವಂಗ್ ಮಾಡೋರು ಜರ್ನಲಿಸ್ಟ್ಗಳು. ಬೇರೆ ದೇಶಗಳ ಒಳಗ ನಮ್ಗೆ ಏನಾಗ್ತದ, ಬೇರೆ ದೇಶ ಬಿಡ್ರಿ, ಇಲ್ಲೇ ನಮ್ಮ ಪಕ್ಕದ ರಾಜ್ಯದಾಗ ಬೇರೆ ಊರ್ನಾಗ ಏನೇನ್ ನಡೀತದ ಅನ್ನೋದು ನಮಗ ಸಾಮಾನ್ಯವಾಗಿ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈಗ ದ ವರ್ಲ್ಡ್ ಈಸ್ ಅ ಗ್ಲೋಬಲ್ ವಿಲೇಜ್ ಅಂತಾರ. ಅಂದ್ರೆ ಇಡೀ ಜಗತ್ತನ ಒಂದು ಹಳ್ಳಿ ತರ. ಎಲ್ಲಿ ಏನಾದ್ರೂ ತಕ್ಷಣ ನಿಮ್ಮ ಹತ್ರ ನ್ಯೂಸ್ ಬಂದ್ಬಿಡ್ತದ. ಈ ಕೆಲಸ ಮಾಡೋರು ಜರ್ನಲಿಸ್ಟ್ಗಳು. ಇವತ್ತಿನ ವಿಡಿಯೋ ಈ ಜರ್ನಲಿಸಂ ಬಗ್ಗೆ. ನೀವು ಈ ಚಾನೆಲ್ಗೆ ಮೊದಲೇ ಸರಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂದ್ರ ಇದೇ ರೀತಿ ಬಹಳಷ್ಟು ಅಲ್ಟರ್ನೇಟಿವ್ ಕರಿಯರ್ ಗಳ ಬಗ್ಗೆ ನಾವು ಈ ಚಾನೆಲ್ ಒಳಗ ಮಾಹಿತಿ ಕೊಡ್ತಾ ಇರ್ತೀವಿ. ಇವತ್ತು ನಾವು ಜರ್ನಲಿಸಂ ಹೆಂಗ್ ಮಾಡೋದು, ಅದಕ್ಕೆ ಬೇಕಾದ ಎಲಿಜಿಬಿಲಿಟಿ ಏನು, ಕಾಲೇಜಸ್ ಗಳು ಯಾವ್ಯಾವು, ಸ್ಯಾಲರೀಸ್ ಹೆಂಗಿರ್ತದ, ಬೇರೆ ಬೇರೆ ಜರ್ನಲಿಸಂ ಪ್ರಕಾರಗಳು, ಫೇಮಸ್ ಜರ್ನಲಿಸ್ಟ್ ಗಳು, ಇವೆಲ್ಲ ವಿವರಗಳನ್ನ ಈ ವಿಡಿಯೋದಾಗ ನೋಡೋಣಂತ. ಜರ್ನಲಿಸಂ ಅನ್ನೋದು 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರ. ಅಂದ್ರೆ ಪ್ರಜಾಪ್ರಭುತ್ವದ 4ನೇ ಕಂಬ. ಮೊದಲನೇ 3 ಕಂಬಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇದನ್ನ 4ನೇ ಸ್ತಂಭ ಅಂತ ಯಾಕೆ ಕರೀತಾರಂತಂದ್ರ, ಮಾಧ್ಯಮ ಸರ್ಕಾರದ ಆಗು ಹೋಗುಗಳನ್ನ ಜನರ ಮುಂದೆ ಪ್ರಸ್ತುತಪಡಿಸ್ತದ. ಯಾವ ಸರ್ಕಾರವನ್ನ ಜನರ ಆಯ್ದು ತಂದಿರ್ತಾರ, ಆ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಜನರ ಹತ್ರ ತಲುಪಿಸೋ ಕೆಲಸ ಮಾಧ್ಯಮದವ್ರದು. ಆಮೇಲೆ ಇವರು ಇಂಡಿಪೆಂಡೆಂಟ್ ಆಗಿ ಒಂದು ಜವಾಬ್ದಾರಿಯುತ ತನಿಖೆ ಮಾಡ್ತಾರ. ಸರ್ಕಾರದಲ್ಲಿದ್ದವ್ರನ್ನ ಪ್ರಶ್ನಿಸ್ತಾರ, ಅವ್ರ ಜೊತೆ ಚರ್ಚೆ ಮಾಡ್ತಾರ. ಆಮೇಲೆ ಸರ್ಕಾರ ಮತ್ತು ನಾಗರಿಕರ ನಡುವಿನ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾರ. ಈ ಕಾರಣಕ್ಕಾಗಿ ಮಾಧ್ಯಮವನ್ನ ಪ್ರಜಾಪ್ರಭುತ್ವದ 4ನೇ ಕಂಬ ಅಂತ ಹೇಳಿ ಅಂತಾರ. ಈ ಕೆಲಸ ಯಾರಿಗೆ ಸೂಕ್ತ? ಜರ್ನಲಿಸಂ ಎಲ್ಲರಿಗೂ ಸೂಟ್ ಆಗುದಿಲ್ಲ. ನಿಮ್ಗ ಮೊದಲಿನಿಂದ ಈ ಸ್ವಭಾವ ಇತ್ತು ಅಂತಂದ್ರ, ಉದಾಹರಣೆಗೆ ನೀವು ಮೂಲತಃ ಕುತೂಹಲ ಉಳ್ಳವರಾಗಿದ್ರ, ನಿಮ್ಗ ಪ್ರಶ್ನೆ ಕೇಳಲಿಕ್ಕೆ ಭಯ ಹುಟ್ಟದೇ ಇದ್ರ, ಮಾನಸಿಕವಾಗಿ ನೀವು ಗಟ್ಟಿಯಾಗಿದ್ರ, ಅಪರಿಚಿತರ ಜೊತೆ ಮಾತಾಡ್ಲಿಕ್ಕೆ ಹಿಂಜರಿದೇ ಇದ್ರ, ಸಮಾಜದ ಆಗು ಹೋಗುಗಳು ಪ್ರಚಲಿತ ವಿದ್ಯಮಾನಗಳಲ್ಲೇ ಆಸಕ್ತಿ ಇದ್ರ, ಉತ್ತಮವಾಗಿ ಮಾತಾಡ್ಲಿಕ್ಕೆ, ಬರೀಲಿಕ್ಕೆ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಿಮ್ಗ ಬರ್ತಿದ್ರ, ನೀವು ಜರ್ನಲಿಸಂ ಅನ್ನ ಕನ್ಸಿಡರ್ ಮಾಡಬಹುದು. ಈ ಜರ್ನಲಿಸಂ ಕೋರ್ಸ್ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಅಂತಂದ್ರ PUC ಸೆಕೆಂಡ್ ಇಯರ್ ಒಳಗ ಯಾವ್ದ ಸ್ಟ್ರೀಮೂನು ತಗೊಂಡಿರ್ಬಹುದು, ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್. ಆದ್ರ ಆರ್ಟ್ಸ್ ತಗೊಂಡವ್ರಿಗೆ ಜರ್ನಲಿಸಂ ಜಾಸ್ತಿ ಸರಳ ಆಗ್ತದ, ಯಾಕಂದ್ರ ಆಲ್ರೆಡಿ ಅವರು ಕೆಲವೊಂದು ಸಬ್ಜೆಕ್ಟ್ ಗಳನ್ನ ಕಲ್ತಿರ್ತಾರ. ನೀವು ಬ್ಯಾಚುಲರ್ಸ್ ಡಿಗ್ರಿ ಒಳಗ BJMC ಅಂದ್ರೆ ಬ್ಯಾಚುಲರ್ ಆಫ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಕಲಿಬಹುದು, BA ಇನ್ ಜರ್ನಲಿಸಂ ಮಾಡಬಹುದು, ಬ್ಯಾಚುಲರ್ಸ್ ಇನ್ ಮಾಸ್ ಮೀಡಿಯಾ ಮಾಡಬಹುದು, ಅಥವಾ BA ಇನ್ ಮೀಡಿಯಾ ಅಂಡ್ ಕಮ್ಯುನಿಕೇಶನ್. ಸೊ ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಡಿಗ್ರಿ ನೀವು ಮಾಡಿದ್ರೆ ಅದರೊಳಗಿನ ಒಂದು ಭಾಗ ಜರ್ನಲಿಸಂ ಆಗ್ತದ. ಇಲ್ಲ ನೀವು ಮುಂಚೆಯಿಂದ ಕ್ಲಿಯರ್ ಆಗಿ ಬರೀ ಜರ್ನಲಿಸಂ ಮಾಡಬೇಕು ಅಂತಂದ್ರೆ BA ಇನ್ ಜರ್ನಲಿಸಂ ತಗೋಬಹುದು. ನೀವು ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಡಿಗ್ರಿ ಮಾಡಿದ್ರೆ ಮುಂದೆ ಪೋಸ್ಟ್ ಗ್ರಾಜುಯೇಷನ್ ಒಳಗ ಜರ್ನಲಿಸಂ ಅನ್ನ ಸ್ಪೆಷಲೈಸೇಷನ್ ಅಂತ ಹೇಳಿ ತಗೋಬಹುದು. ಈ ಜರ್ನಲಿಸಂ ಲಭ್ಯ ಇರೋ ಕೆಲವೊಂದು ಕಾಲೇಜಸ್ ಗಳನ್ನ ನೋಡೋಣ. ಬೆಂಗಳೂರು ಒಳಗ ಕ್ರೈಸ್ಟ್ ಯೂನಿವರ್ಸಿಟಿ ಅದು BA ಜರ್ನಲಿಸಂ ಆಫರ್ ಮಾಡ್ತದ. 3 ವರ್ಷದ ಕೋರ್ಸು. ಟೋಟಲ್ ಫೀಸು 4 ರಿಂದ 4.5 ಲಕ್ಷ. ಎರಡನೇದು ಮೌಂಟ್ ಕಾರ್ಮೆಲ್ ಕಾಲೇಜ್, ಇದ್ರೊಳಗ BA ಇನ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಆಫರ್ ಮಾಡ್ತಾರ. ಇದು 3 ವರ್ಷದ ಕೋರ್ಸು. ಫೀಸು ಅಪ್ರಾಕ್ಸಿಮೇಟ್ಲಿ 3.5 ಲಕ್ಷ. ಜೈನ್ ಯೂನಿವರ್ಸಿಟಿನು ಬೆಂಗಳೂರು ಒಳಗನ ಅದ, ಅದು 3 ವರ್ಷದ ಕೋರ್ಸು. 3 ರಿಂದ 5 ಲಕ್ಷ ಫೀಸ್. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಅಲಯನ್ಸ್ ಯೂನಿವರ್ಸಿಟಿ, ರಾಮಯ್ಯ ಕಾಲೇಜ್ ಆಫ್ ಆರ್ಟ್, ಈ ರೀತಿ ನಾನಿಲ್ಲಿ 24 ಕಾಲೇಜ್ಗಳ ಲಿಸ್ಟ್ ಕೊಟ್ಟಿನಿ. ನೀವು ಈ ವಿಡಿಯೋ ಪಾಸ್ ಮಾಡಿ ಈ ಲಿಸ್ಟ್ ಅನ್ನ ನೋಡಬಹುದು. ನೀವು ಡಿಗ್ರಿ ಮುಗಿದ ಮೇಲೆ ಯಾವ ಥರದ ಜರ್ನಲಿಸ್ಟ್ ಆಗ್ಬಹುದು ಅನ್ನೋದನ್ನ ಡಿಸೈಡ್ ಮಾಡಬಹುದು, ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂದ್ರೆ ನೀವು ಎದ್ರೊಳಗ ಚಲೋತ್ನಂಗ್ ಕೆಲಸ ಮಾಡಬಹುದು ಅದನ್ನ ನೀವು ಮುಂಚೆನೆ ಡಿಸೈಡ್ ಮಾಡಿ ಡಿಗ್ರಿ ಮಾಡ್ಬೇಕಾರ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ನೀವು ಜರ್ನಲಿಸಂ ಕಲಿಬಹುದು. ಉದಾಹರಣೆಗೆ ನೀವು ಪ್ರಿಂಟ್ ಜರ್ನಲಿಸ್ಟ್ ಆಗಬಹುದು. ಪ್ರಿಂಟ್ ಜರ್ನಲಿಸಂ ಅಂದ್ರೆ ನ್ಯೂಸ್ ಪೇಪರ್ ಆಮೇಲೆ ಮ್ಯಾಗಝೀನಿಗೆ ಬರೆಯೋದು. ಎರಡನೇದ್ದು ಟೆಲಿವಿಷನ್ ಅಥವಾ ಆನ್ ಕ್ಯಾಮರಾ ಜರ್ನಲಿಸ್ಟ್.
ಈಗ ನೀವು ಟಿವಿ ಆನ್ ಮಾಡಿದ್ಮೇಲೆ ಯಾರ ಆಂಕರ್ಸ್ ಬರ್ತಿರ್ತಾರ, ನ್ಯೂಸ್ ರಿಪೋರ್ಟರ್ಸ್ ಅಥವಾ ಫೀಲ್ಡ್ ರಿಪೋರ್ಟರ್ಸ್, ಇವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆನ್ ಕ್ಯಾಮ್ರಾ ರಿಪೋರ್ಟ್ ಮಾಡ್ತಾರ. ಸ್ಟುಡಿಯೋದಾಗಿದ್ದವರು ತಮ್ಮ ಫೀಲ್ಡ್ ಜರ್ನಲಿಸ್ಟ್ ಕಡೆ ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನ ನ್ಯೂಸ್ ಆಗಿ ಓದ್ ಹೇಳ್ತಾರ. ನೀವು ಆಫ್ ಕ್ಯಾಮ್ರಾ ಜರ್ನಲಿಸ್ಟ್ ಗಳನ್ನು ಆಗ್ಬೋದು, ಅಂದ್ರೆ ನ್ಯೂಸ್ ಪ್ರೊಡ್ಯೂಸರ್ಸ್, ರಿಸರ್ಚರ್ಸ್, ಸ್ಕ್ರಿಪ್ಟ್ ರೈಟರ್ಸ್ ಇವೆಲ್ಲ. ಸ್ಕ್ರಿಪ್ಟ್ ರೈಟರ್ ಕೆಲಸ ನಿಮಗೆ ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ಹಿಂಜರಿಕೆ ಇದ್ರೆ ಯಾರು ಕ್ಯಾಮ್ರಾ ಮುಂದೆ ಬರ್ತಾರ ಅವ್ರಿಗಾಗಿ ಸ್ಕ್ರಿಪ್ಟ್ ಅನ್ನ ತಯಾರು ಮಾಡಿಕೊಡೋದು, ರಿಸರ್ಚ್ ಮಾಡಿ ನ್ಯೂಸ್ ಗಳನ್ನ ಕಂಪೈಲ್ ಮಾಡಿ ಕೊಡೋದು. ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಇವರು ಅನ್ವೇಷಣೆ ಮಾಡಿ ನ್ಯೂಸ್ ಗಳನ್ನ ಕೆದಿಕೆ ಹಾಕೋರು. ನೀವು ಕೇಳಿರಬಹುದು ರವಿ ಬೆಳಗೆರೆ ಅಂತ ಹೇಳಿ ಪ್ರಖ್ಯಾತ ಜರ್ನಲಿಸ್ಟ್ ಕರ್ನಾಟಕದಾಗಿದ್ರು. ಅವರು ಒಂದು ರೀತಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ತಿದ್ರು, ಒಳ್ಳೆ ಸಾಹಿತಿನೂ ಆಗಿದ್ರು, ಒಳ್ಳೆ ಎಡಿಟರ್ ಆದ್ರು, ಆಮೇಲೆ ಒಂದು ನ್ಯೂಸ್ ಪೇಪರ್ ಮುಖ್ಯಸ್ಥರು ಆಗಿ ಕೆಲಸ ಮಾಡಿದ್ರು. ಈಗಿನ ಕಾಲದಾಗ ಡಿಜಿಟಲ್ ಜರ್ನಲಿಸ್ಟ್ ಅವರು ಪ್ರಚಲಿತರಿದ್ದಾರ. ಇದು ಬಹಳ ವೇಗವಾಗಿ ಬೆಳೆಯುವ ವಿಭಾಗ. ನೀವು ನಿಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ನ್ಯೂಸ್ ರಿಪೋರ್ಟ್ ಅನ್ನ ಮಾಡಬಹುದು, ಇಂಡಿಪೆಂಡೆಂಟ್ ಮೀಡಿಯಾ ಹುಟ್ಟು ಹಾಕಬಹುದು, ಬೇರೆ ಬೇರೆ ವೆಬ್ ಪ್ಲಾಟ್ಫಾರ್ಮ್ ಗಳನ್ನ ನೀವು ಪ್ರಾರಂಭಿಸಬಹುದು. ಇದರೊಳಗ ಜರ್ನಲಿಸಂ ಅದ ಭವಿಷ್ಯ ನಿಂತದ. ಮುಂದಿಂದು ನೀವು ಫೋಟೋ ಜರ್ನಲಿಸ್ಟನು ಆಗ್ಬಹುದು. ಇವರು ಫೋಟೋಗಳ ಮೂಲಕ ಕಥೆ ಹೇಳೋರು. ಇವರು ಫೋಟೋಗ್ರಫಿ ಚಲೋ ಇರ್ತದ, ಬರೀ ಫೋಟೋನ ಮಾತ್ರ ತೆಗಿಲಾರ್ದ ಆ ಫೋಟೋ ಮುಖಾಂತರ ನ್ಯೂಸ್ ಅನ್ನ ಜನರ ಹತ್ರ ತಲುಪಿಸೋದು. ಕೊನೆಯದಾಗಿ ಪೊಲಿಟಿಕಲ್ ಜರ್ನಲಿಸ್ಟ್ ಇವರು ರಾಜಕಾರಣ ಒಳಗ ಆಸಕ್ತಿ ಹೊಂದಿರ್ತಾರ. ಇಲೆಕ್ಷನ್ ರಿಪೋರ್ಟ್ ಮಾಡೋದು, ಆಮೇಲೆ ಅಸೆಂಬ್ಲಿ ಒಳಗ ಅಥವಾ ಲೋಕಸಭಾದಾಗ ಸೆಷನ್ ಗಳಿದ್ರ ಅವನ್ನ ಕವರ್ ಮಾಡೋದು, ಬೇರೆ ಬೇರೆ ಮುಖಂಡರು ರ್ಯಾಲಿ ಮಾಡ್ತಾ ಇದ್ರ ಅವನ್ನ ಕವರ್ ಮಾಡೋದು, ಇಂಥವೆಲ್ಲ ಪೊಲಿಟಿಕಲ್ ಜರ್ನಲಿಸ್ಟ್ ಗಳು ಮಾಡ್ತಾರ. ಈ ಜರ್ನಲಿಸಂ ಮಾಡ್ಲಿಕ್ಕೆ ನೀವು ದೊಡ್ಡ ಶಹರದಾಗನ ಇರಬೇಕು ಅಂತಿಲ್ಲ. ನಿಮ್ಮ ಸಣ್ಣ ಊರಲ್ಲೂ ಜರ್ನಲಿಸಂ ಅನ್ನ ನೀವು ಪ್ರಾರಂಭಿಸಬಹುದು. ಈಗೀಗ ಜರ್ನಲಿಸಂ ಮಾಡಬೇಕು ಅಂತಂದ್ರ ಒಂದು ಮೊಬೈಲ್ ಸಾಕು. ಆ ಮೊಬೈಲ್ ನಿಂದ ನೀವು ಲೋಕಲ್ ನ್ಯೂಸ್ ಗಳನ್ನ ಕವರ್ ಮಾಡಿ ವಾಟ್ಸಪ್ ಮುಖಾಂತರ ಅಥವಾ ಯೂಟ್ಯೂಬ್, ಫೇಸ್ಬುಕ್ ಮುಖಾಂತರ ನೀವು ಜನರ ಹತ್ರ ತಲುಪಿಸಿ ದುಡ್ಡು ಗಳಿಸಬಹುದು. ಇಲ್ಲಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂತು ಅಂದ್ರ, ಜನರು ನಿಮ್ಮ ನ್ಯೂಸ್ಗೆ ಸ್ಪಂದಿಸ್ತಾರಂತಂದ್ರ ನೀವು ದೊಡ್ಡ ಹೆಜ್ಜೆ ಹಾಕಬಹುದು. ಈ ಸಣ್ಣ ಊರಲ್ಲಿ ನಿಮ್ಗೆ 10 ರಿಂದ 25 ಸಾವಿರ ವರೆಗೂ ತಿಂಗಳಿಗೆ ಗಳಿಸುವಷ್ಟು ಅವಕಾಶ ಇರ್ತದೆ. ಅದ ನೀವು ರೀಜನಲ್ ಮೀಡಿಯಾಕ್ ಬಂದ್ರ ತಿಂಗಳಿಗೆ 25 ರಿಂದ 60 ಸಾವಿರ ಗಳಿಸಬಹುದು. ಜಿಲ್ಲಾವಾರು ಅಥವಾ ಪ್ರಾದೇಶಿಕ ಭಾಗಗಳಲ್ಲಿ ಏನೇನ್ ನ್ಯೂಸ್ ಆಗ್ತವ ಅವನ್ನ ಕವರ್ ಮಾಡುದು. ನೀವು ರಾಷ್ಟ್ರೀಯ ಮಾಧ್ಯಮಕ್ಕೆ ಬಂದ್ರ ಅಂದ್ರೆ ಇದು ದೇಶದಾದ್ಯಂತ ಇರೋ ಮೀಡಿಯಾ. ಇಲ್ಲಿ ನೀವು ವರ್ಷಕ್ಕೆ 5 ರಿಂದ 12 ಲಕ್ಷ ವರೆಗೂ ಗಳಿಸಬಹುದು. ಇದ್ರೊಳಗ ಆಂಕರ್ಸ್, ಸೀನಿಯರ್ ರಿಪೋರ್ಟರ್ಸ್, ಪ್ರೊಡ್ಯೂಸರ್ಸ್ ಇವರೆಲ್ಲ ಬರ್ತಾರೆ. ಇದರ ನೆಕ್ಸ್ಟ್ ಸ್ಟೆಪ್ ಸೀನಿಯರ್ ಲೆವೆಲ್ ಜರ್ನಲಿಸಂ. ಇದ್ರೊಳಗ ನಿಮ್ಮ ಸಂಬಳ ಇನ್ನೂ ಜಾಸ್ತಿ ಇರ್ತದ, 12 ರಿಂದ 35 ಲಕ್ಷ ವರ್ಷಕ್ಕೆ. ಇದ್ರೊಳಗ ಎಡಿಟರ್ ಗಳು, ಪ್ರೈಮ್ ಟೈಮ್ ಆಂಕರ್ಸ್ ಅವ್ರು ಬರ್ತಾರ. ಇವೆಲ್ಲದರ ಮೇಲೆ ಎಲೀಟ್ ಲೆವೆಲ್ ಅಂತ ಹೇಳಿ ಟಾಪ್ 1% ಏನಿರ್ತಾರ. ಈಗ ಕೆಲವೊಂದು ನ್ಯೂಸ್ ಚಾನೆಲ್ ಮುಖ್ಯಸ್ಥರನ್ನ ನೀವು ನೋಡಿರ್ತೀರಿ, ಚೀಫ್ ಎಡಿಟರ್ ಅಂತ ಹೇಳಿ ಕೆಲಸ ಮಾಡೋರು ಅಥವಾ ಸ್ವಂತದ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿರೋರು. ನಮ್ಮ ಕರ್ನಾಟಕದ ರಂಗನಾಥ್ ಅವರಾಗಿರ್ಬೋದು, ಬರ್ಖಾದತ್, ರವೀಶ್ ಕುಮಾರ್, ಇವರೆಲ್ಲ ಎಲೀಟ್ ಲೆವೆಲ್ ಜರ್ನಲಿಸ್ಟ್. ಇವ್ರ ಗಳಿಕೆ ಬಹಳ ಜಾಸ್ತಿ ಇರ್ತದ. ಇದ್ರೊಳಗ ನಿಮ್ಗ ಪರ್ಸನಲ್ ಬ್ರ್ಯಾಂಡ್ ಮಾಡೋ ಒಂದು ಅವಕಾಶನೂ ಇರ್ತದ. ಈಗ ಹೆಂಗ ಅರ್ನಬ್ ಗೋಸ್ವಾಮಿ ಮನೆ ಮನೆ ಮಾತಾಗ್ಯಾರ, ಅವರು ತಮ್ಮದೇ ಆದ ಒಂದು ಪರ್ಸನಲ್ ಬ್ರ್ಯಾಂಡ್ ಮಾಡ್ಕೊಂಡಾರ. ಈ ಜರ್ನಲಿಸಂ ಫೀಲ್ಡ್ ಒಳಗ ಪ್ರಸಿದ್ಧ ವ್ಯಕ್ತಿಗಳನ್ನ ನೋಡೋಣ. ಮೊದಲೇದವರು ಸುಧೀರ್ ಚೌಧರಿ. ಇವ್ರೀಗ ಆಜ್ ತಕ್ ನ್ಯೂಸ್ ಚಾನೆಲ್ ಗೆ ಕೆಲಸ ಮಾಡ್ತಾ ಇದಾರೆ. ಮೊದಲು ಜಿ ನ್ಯೂಸ್ ಎಡಿಟರ್ ಇನ್ ಚೀಫ್ ಇದ್ರು. ಇವ್ರ ಎಜುಕೇಶನ್ ಬ್ಯಾಚಲರ್ ಆಫ್ ಆರ್ಟ್ಸ್ ಡೆಲ್ಲಿ ಯೂನಿವರ್ಸಿಟಿಯಿಂದ ಮಾಡಿದ್ರು. ಅದಾದ್ಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ IIMC ಅದ್ರೊಳಗ ಪ್ರೊಫೆಷನಲ್ ಜರ್ನಲಿಸಂ ಡಿಪ್ಲೊಮಾ ಮಾಡ್ತಾರೆ. ಇವರು ಭಾರತಾದ್ಯಂತ ಒಂದು ಒಳ್ಳೆ ಪ್ರೇಕ್ಷಕರ ವರ್ಗವನ್ನ ಕ್ರಿಯೇಟ್ ಮಾಡ್ತಾರ. ಇವರು ಮೂಲತಃ ಹಿಂದಿ ಒಳಗ ಜರ್ನಲಿಸಂ ಮಾಡ್ತಾರ. ಇವರ ನೆಟ್ ವರ್ತ್ ಸುಮಾರು 20 ರಿಂದ 25 ಕೋಟಿ ವರೆಗೂ ಅದ ಅಂತ ಹೇಳ್ತಾರ. ಎರಡನೇದವರು ರಜತ್ ಶರ್ಮಾ. ಇವರು ಭಾರತದಾಗಿನ ಒಬ್ಬ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್. ಇವರು ತಮ್ಮ ವಿದ್ಯಾಭ್ಯಾಸ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಡೆಲ್ಲಿ ಒಳಗ ಬ್ಯಾಚಲರ್ ಆಫ್ ಕಾಮರ್ಸ್ ಮಾಡಿದ್ರು. ಇವರು ಮೂಲತಃ ಕಾಮರ್ಸ್ ಕಲ್ತಿದ್ರು. ಮೊದಲಿಂದ ಇವರಿಗೆ ಜರ್ನಲಿಸಂ ಒಳಗ ಇಂಟ್ರೆಸ್ಟ್ ಇತ್ತು. ಪಾಲಿಟಿಷಿಯನ್ಸ್ ಇವರು ಫ್ರೆಂಡ್ ಸರ್ಕಲ್ ಒಳಗಿದ್ರು. ಹಾಗಾಗಿ ಅವ್ರಿಗೆ ಪೊಲಿಟಿಕಲ್ ಜರ್ನಲಿಸಂ ಒಳಗ ಇಂಟ್ರೆಸ್ಟ್ ಬೆಳೆದು ಅದನ್ನ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ನ್ಯೂಸ್ ಅನ್ನ ದೇಶಕ್ಕೆ ಕೊಡ್ತಾ ಹೋದ್ರು. ಇವರು ಜರ್ನಲಿಸಂ ಹೊರತಾಗಿ ತಮ್ಮ ಇಂಡಿಯಾ ಟಿವಿ ಅದನ್ನ ನಿಭಾಯಿಸೋ ಹೊರತಾಗಿ ಒಂದು ಆಪ್ ಕಿ ಅದಾಲತ್ ಅಂತ ಹೇಳಿ ಟಿವಿ ಶೋ ಮಾಡ್ತಾರೆ.
ಅದ್ರೊಳಗ ಬೇರೆ ಬೇರೆ ಸೆಲೆಬ್ರಿಟೀಸ್ ಗಳನ್ನ, ರಾಜಕಾರಣಿಗಳನ್ನ ಸ್ಟುಡಿಯೋದೊಳಗ ಒಂದು ಕೋರ್ಟ್ ತರ ಸೆಟ್ಟಿಂಗ್ ಮಾಡಿ ಅವರನ್ನ ಅಪರಾಧಿಗಳನ್ನಾಗಿ ಮಾಡಿ ಕಟಕಟೆಯಲ್ಲಿ ನಿಲ್ಲಿಸಿ ತಾವು ವಕೀಲರನ್ನೋಂಗ ಅವರಿಗೆ ಪ್ರಶ್ನೆಗಳನ್ನ ಮಾಡಿ ಅವರನ್ನ ಉತ್ತರ ಹೇಳೋಂಗ ಮಾಡ್ತಾರ. ಇದು ಸುಮಾರು 25 ವರ್ಷದಿಂದ ನಡೆದುಕೊಂಡು ಬಂದಿರೋ ಒಂದು ಪ್ರಸಿದ್ಧ ಟಿವಿ ಶೋ. ಇವರ ನೆಟ್ವರ್ತ್ ಸುಮಾರು 120 ರಿಂದ 150 ಕೋಟಿ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಮೂರನೇದವರು ರುಬಿಕಾ ಲಿಯಾಖತ್. ಇವರು ಭಾರತದ ಹೆಸರುವಾಸಿಯಾದ ಮಹಿಳಾ ಜರ್ನಲಿಸ್ಟ್ ಒಳಗ ಒಬ್ರು. ಇವರ ವಿದ್ಯಾಭ್ಯಾಸ ಬ್ಯಾಚುಲರ್ಸ್ ಡಿಗ್ರಿ ಇನ್ ಮಾಸ್ ಮೀಡಿಯಾ ಮುಂಬೈ ಯೂನಿವರ್ಸಿಟಿ ಒಳಗಾತು. ಇವರು ಫೀಲ್ಡ್ ರಿಪೋರ್ಟರ್ ಅಂತ ಹೇಳಿ ಮೊದಲು ಕೆಲಸ ಮಾಡಿದ್ರು. ಆಮೇಲೆ ಜಿ ನ್ಯೂಸು, ABP ನ್ಯೂಸು ಅದ್ರೊಳಗೆ ಕೆಲಸ ಮಾಡಿದ್ರು. ಈಗ ಭಾರತ್ 24 ಜೊತೆ ಅಸೋಸಿಯೇಟೆಡ್ ಇದ್ದಾರೆ. ಇವ್ರ ನೆಟ್ವರ್ತ್ ಬಂದು 7 ರಿಂದ 10 ಕೋಟಿ. ಇವರ ಸ್ಕ್ರೀನ್ ಪ್ರೆಸೆನ್ಸ್ ಬಹಳ ಚಲೋ ಇರ್ತದ. ಕ್ಲಿಯರ್ ಆಗಿ ಆರ್ಟಿಕ್ಯುಲೇಟ್ ಮಾಡ್ತಾರ, ಕಮ್ಯುನಿಕೇಟ್ ಮಾಡ್ತಾರ, ಕಾನ್ಫಿಡೆನ್ಸ್ ಅದ. ಎದುರುಗಡೆ ಯಾರೇ ಇದ್ರು ಧೈರ್ಯವಾಗಿ ಪ್ರಶ್ನಿಸೋ ಒಂದು ಸಾಮರ್ಥ್ಯ ಇವ್ರ ಕಡೆ ಅದ. ನಾಲ್ಕನೇದವರು ಪಾಲ್ಖಿ ಶರ್ಮಾ. ನೀವು ಫೇಸ್ಬುಕ್, ಯೂಟ್ಯೂಬ್ ಅವೆಲ್ಲ ನೋಡ್ತಾ ಇದ್ರ ಇವ್ರ ಮುಖ ಯಾವಾಗ್ಲೂ ಕಾಣಿಸ್ಕೋತಾ ಇರ್ತದ. ಇವರು ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಒಳಗ ಮಾಸ್ಟರ್ಸ್ ಮಾಡ್ಯಾರ. ಮೊದಲು ನ್ಯೂಸ್ ರೂಮ್ ಒಳಗ ಸ್ಟಾರ್ಟ್ ಮಾಡಿ ಆಮೇಲೆ ವಿಯಾನ್ ಅಂತ ಹೇಳಿ ಒಂದು ಚಾನೆಲ್ ಅನ್ನ ಇವರು ಪ್ರಾರಂಭಿಸ್ತಾರ. ಅದ್ರೊಳಗ ಸಾಮಾನ್ಯವಾಗಿ ಟಿವಿ ಒಳಗ, ನ್ಯೂಸ್ ಪೇಪರ್ ಒಳಗ ಬರ್ದೇ ಇರೋ ನ್ಯೂಸ್ ಗಳನ್ನ ಇವರು ತಂದು ಜನರ ಮುಂದೆ ಪ್ರಸ್ತುತಪಡಿಸ್ತಾರ. ನ್ಯೂಸ್ ರಿಪೋರ್ಟಿಂಗ್ ಒಂದು ಹೊಸ ಆಯಾಮ ಕೊಡ್ತಾರ. ತಮ್ಮದಾದ ಒಂದು ಪರ್ಸನಲ್ ಬ್ರ್ಯಾಂಡ್ ಮಾಡ್ಕೋತಾರ. ಇವರ ನೆಟ್ವರ್ತ್ 20 ರಿಂದ 30 ಕೋಟಿ ಅದ ಅಂತ ಹೇಳಿ ಅಂದಾಜ್ ಮಾಡ್ಲಾಗ್ಯದ. ಜರ್ನಲಿಸಂ ಒಳಗುನು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಇರ್ತಾವ. ಪಾಸಿಟಿವ್ ಗಳು ಏನೇನಂದ್ರ ನೀವು ಜನರನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು ನಿಮ್ಮ ವಿದ್ವತ್ತಿಂದ, ನಿಮ್ಮ ಮಾಹಿತಿಯಿಂದ, ಆಮೇಲೆ ನಿಮ್ಮ ಕಮ್ಯುನಿಕೇಶನ್ ಇಂದ. ಜನರ ಮುಂದೆ ನೀವು ನಿಮ್ಮ ಲೇಖನಗಳ ಮುಖಾಂತರ ಆಗಿರಬಹುದು ಅಥವಾ ನಿಮ್ಮ ನ್ಯೂಸ್ ರೀಡಿಂಗ್ ಮುಖಾಂತರ, ಫೋಟೋಗಳ ಮುಖಾಂತರ, ವಿಡಿಯೋಗಳ ಮುಖಾಂತರ ಹಗಲೆಲ್ಲ ಅದನ್ನ ಪ್ರದರ್ಶನ ಮಾಡೋದ್ರಿಂದಾಗಿ ನಿಮಗ ಒಳ್ಳೆ ಗುರುತು ಸಿಗ್ತದೆ. ನಿಮ್ಮನ್ನ ಇಂಟೆಲೆಕ್ಚುಯಲ್ ಅಂತ ಹೇಳಿ ಜನ ನೋಡ್ಲಿಕ್ಕೆ ಆರಂಭಿಸ್ತಾರ. ಆಮೇಲೆ ಇದೊಂದು ಡೈನಾಮಿಕ್ ಕೆಲಸ. ಇದು ಒಂದ ಕಡೆ ಕೂತ್ಕೊಂಡು ಮಾಡುವಂತ ಕೆಲಸ ಅಲ್ಲ. ನಿಮ್ ಮೆದುಳು ಯಾವಾಗ್ಲೂ ಕೆಲಸ ಮಾಡಬೇಕು ಅಂತ ಅನ್ನೋ ಡಿಮ್ಯಾಂಡ್ ಇಡೋ ಕೆಲಸ. ಇದ್ರೊಳಗ ಕಷ್ಟಗಳೇನಂದ್ರ ಆರಂಭದಾಗ ಯಾರು ನಿಮ್ಮನ್ನ ಗುರುತಿಸುದಿಲ್ಲ. ನೀವು ನಿಮ್ಮ ಕೆಲಸಗಳ ಮುಖಾಂತರನ ಗುರುತಿಸ್ಕೋಬೇಕು. ಕೆಲವೊಂದು ಬೇಡವಾದ ಸುದ್ದಿಗಳನ್ನ ನೀವು ಬಿತ್ತರಿಸಿದ್ರ ಅವಾಗ ನಿಮ್ಗ ಸ್ಟ್ರೆಸ್ ಆಗ್ತದ. ಕೆಲವೊಂದ್ ಸರ್ತಿ ಬೆದರಿಕೆಗಳು ಬರಬಹುದು. ಇದಕ್ಕಾಗಿ ಒಳ್ಳೆ ಹೃದಯ ಇರೋ ವ್ಯಕ್ತಿಗಳಿಗೆ ಈ ಜರ್ನಲಿಸಂ ಅಲ್ಲ. ಜರ್ನಲಿಸಂ ಅನ್ನೋದು ಒಂದು ತಾಳ್ಮೆಯ ಪ್ರೊಫೆಷನ್. ಇದ್ರೊಳಗ ಕನ್ಸಿಸ್ಟೆಂಟ್ ಆಗಿ ನೀವು ಕೆಲಸ ಮಾಡ್ತಾನೆ ಇರಬೇಕು. ಆಮೇಲೆ ಯಾವಾಗ್ಲೂ ಅಪ್ಡೇಟೆಡ್ ಆಗಿ ಇರಬೇಕು. ನೀವು ಒಂದ್ಸಲ ಈ ಜರ್ನಲಿಸಂ ಕೋರ್ಸ್ ಮಾಡಿದ್ರ ನೀವು ಬರೀ ಜರ್ನಲಿಸ್ಟ್ ಮಾತ್ರ ಆಗ್ಬೇಕು ಅಂತಿಲ್ಲ. ನಿಮ್ಗೆ ಬೇರೆ ಬೇರೆ ಕರಿಯರ್ ಗಳನ್ನು ಓಪನ್ ಆಗ್ತಾವ. ನೀವು ಕಂಪನಿಗಳನ್ನ ಜಾಯಿನ್ ಆಗಿ ಕಾರ್ಪೊರೇಟ್ ಕಮ್ಯುನಿಕೇಶನ್ ಒಳಗ ಕೆಲಸ ಮಾಡಬಹುದು. ಇಲ್ಲಿ ನಿಮ್ಮ ಸಂಬಳ ತುಂಬಾ ಜಾಸ್ತಿ ಇರ್ತದ. ಪಬ್ಲಿಕ್ ರಿಲೇಷನ್ಸ್ ಒಳಗ ಕೆಲಸ ಮಾಡಬಹುದು. ಇಲ್ಲಿ ನೀವು ಬ್ರಾಂಡ್ಸ್ ಗಳನ್ನ, ಸೆಲೆಬ್ರಿಟಿಗಳನ್ನ, ಪಾಲಿಟಿಷಿಯನ್ ಗಳನ್ನ ಮ್ಯಾನೇಜ್ ಮಾಡಬಹುದು. ಡಿಜಿಟಲ್ ಕಂಟೆಂಟ್ ಸ್ಟ್ರಾಟಜಿಸ್ಟ್ ಅಂತ ಹೇಳಿ ಕೆಲಸ ಮಾಡಬಹುದು. ಅಡ್ವರ್ಟೈಸಿಂಗ್ ಬ್ರಾಂಡ್ ಸ್ಟ್ರಾಟಜಿ ಒಳಗೆ ಕೆಲಸ ಮಾಡಬಹುದು. ಪೊಲಿಟಿಕಲ್ ಕನ್ಸಲ್ಟಿಂಗ್ ಮಾಡಬಹುದು. ಡಾಕ್ಯುಮೆಂಟರಿ ಫಿಲ್ಮ್ ಮೇಕಿಂಗ್ ಮಾಡಬಹುದು. ಟೀಚಿಂಗ್ ಮಾಡಬಹುದು. ಇಲ್ಲ ನೀವು ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತಂದ್ರ UPSC ಎಕ್ಸಾಮ್ ಅನ್ನು ಕಟ್ಟಬಹುದು. ಸೊ ಈ ವೃತ್ತಿ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಹುಟ್ಟಿದ್ರ ಇವತ್ತಿಂದ ಜರ್ನಲಿಸಂ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭಿಸ್ರಿ. ಜಾಸ್ತಿ ಪುಸ್ತಕಗಳನ್ನ ಓದ್ರಿ, ನ್ಯೂಸ್ ಪೇಪರ್ ಗಳನ್ನ ಓದ್ರಿ, ಟಿವಿ ಮತ್ತು ಡಿಜಿಟಲ್ ಮೀಡಿಯಾಗಳೊಳಗ ನ್ಯೂಸ್ ನೋಡ್ರಿ. ಈ ವಿಡಿಯೋ ಇಷ್ಟ ಆತಂತಂದ್ರ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.